ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇದು ಒಂದು ರಿಕ್ವೆಸ್ಟೆಡ್ ಡಿಸೈನು. ಈ ಥರ ಫ್ಲವರ್ಸ್ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ನಾನು ಅದೆಲ್ಲ ಮಾಡಿರೋದು 6 ಸ್ಟ್ಯಾಂಡ್ಸಲ್ಲಿ. ಸೊ ಟ್ರೈ ಮಾಡೋಣ 8 ಸ್ಟ್ಯಾಂಡ್ಸಲ್ಲಿ ಹೇಗೆ ಬರುತ್ತೆ ಅನ್ನೋದು. ಇದು 11 ನಂಬರ್ ತೊಗೊಂಡಿದ್ದೀನಿ ನಾನು. ಕ್ರೋಶ 8 ಸ್ಟ್ಯಾಂಡ್ಸು 11 ಆಗಲ್ಲ. ಸೊ 7 or 8 ತೊಗೊಳ್ಳೋಣ. ಇದನ್ನು ಚೂರು ಉದ್ದ ಬಿಟ್ಕೊಳ್ಳೋಣ. ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಇದು ಉದ್ದ ಇರಬೇಕು, ಯಾಕಂದರೆ ಅದನ್ನು ಹಾಗೆ ಸೇರಿಸ್ಕೊಂಡು ಮಾಡ್ತಾ ಹೋಗೋಣ. ನೋಡಿ, ನಿಮ್ಮದು ಸ್ಲಿಪ್ ನಾಟ್ ಆದಮೇಲೆ ನಾನು ಹಿಂಗೆ ರಿಂಗ್ ಒಳಗೆ ಕ್ರೋಶ ಹೋಗ್ಬಿಟ್ಟು ನೋಡಿ ಹಿಂಗೆ ಇದೆ 11. ನೀವು ಹಿಂಗೂ ಮಾಡ್ಬೋದು. ನಿಮಗೆ ಇದು ಕಷ್ಟ ಆಯಿತು ಅಂದರೆ ಇದನ್ನು ಇದರೊಳಗೆ ಹಿಂಗೆ ತಗೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಅದು ಕಷ್ಟ ಆಯಿತು ಅಂದರೆ ಈ ಥರ ಮಾಡ್ಕೋಬೋದು. ಈ ಥರ ನಾಟ್ ಹಾಕ್ಕೊಂಡ್ಮೇಲೆ ನೋಡಿ, ಒಳಗೋಗಿ ಒಂದು ಚೈನ್ ಹಾಕ್ಕೊಳ್ಳಿ. ಹೊರಗೆ ಬಂತು ಈ ಥರ. ಈ ದಾರ ಸೇರಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಫಿನಿಶಿಂಗು. ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಿಮಗೆ ಟ್ರಿಬಲ್ ಕ್ರೋಶ ಹಾಕ್ಕೋಬೇಕು, ಉದ್ದ ಬರಬೇಕು ಪೆಟಲ್ಸು ಅಂದರೆ 3 ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗು. ಇಲ್ಲ ನಿಮಗೆ ಡಬಲ್ ಕ್ರೋಶ ಹಾಕೋತೀವಿ ಅಂತಂದರೆ 2 ಚೈನ್ ಹಾಕ್ಕೊಳ್ಳಿ. ಇಲ್ಲ, ಇದು 8 ಸ್ಟ್ಯಾಂಡ್ಸ್ ತುಂಬ ದಪ್ಪ ಆಗುತ್ತೆ. 6 ಸ್ಟ್ಯಾಂಡ್ಸಲ್ಲೇ ಮಾಡೋಣ ಫ್ರೆಂಡ್ಸ್. ಇದು ದಾರ ತುಂಬ ತೆಳ್ಳಕ್ಕಿರೋದ್ರಿಂದ 7 ಸ್ಟ್ಯಾಂಡ್ಸ್ ಮಾಡಿಕೊಂಡೆ ನಾನು. ಲೆವೆನಲ್ಲೇ ಮಾಡೋಣ. ಇದನ್ನು ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡು ನೋಡಿ, ಒಳಗಿಂದ ಹೋಗಿ ಒಂದು ಚೈನ್ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗು. ನಾನು ಹೇಳ್ದಂಗೆ ನೋಡಿ, 3 ಚೈನ್ ಹಾಕ್ಕೊಂಡ್ರೆ 2 ಸರಿ ದಾರ ಸುತ್ತಕೊಂಡು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನಿಮಗೆ ಡಬಲ್ ಕ್ರೋಶ ಬೇಕು ಅಂದರೆ 2 ಚೈನ್ ಹಾಕ್ಕೊಳ್ಳಿ. ಇದನ್ನು ಈ ಥರ ಉದ್ದುದ್ದನೇ ತಗೊಳ್ಳಿ, ಚೆನ್ನಾಗಿರುತ್ತೆ, ದೊಡ್ಡದಾಗಿ ಬರುತ್ತೆ. 3 ಚೈನ್ ಆದಮೇಲೆ 2 ಮಾಡಿದೆ ಟ್ರಿಬಲ್ ಕ್ರೋಶ, 4 ಮಾಡ್ಕೊಳ್ಳಿ. ಈ ಥರ 4 ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಅದೇ ರಿಂಗಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಟೈಟಾಗಿ. ಸೊ ಇದು ಒಂದು ನಿಮಗೆ ಪೆಟಲ್ ಆಗುತ್ತೆ. ಇದೇ ಥರ 5 ಇಲ್ಲ 6 ಮಾಡ್ಕೋಬೋದು ನೀವು. ಸೆಕೆಂಡ್ ಒಂದು ತೋರಿಸ್ತೀನಿ. ಅದೇ ಥರ ಲಾಕ್ ಆದಮೇಲೆ 3 ಚೈನು ಮತ್ತು 2 ಸರಿ ದಾರ ಸುತ್ತಕೊಂಡು 3 ಸರಿ 2 ರಿಂಗಿಂದ ಹೊರಗಡೆಗೆ ಬರಬೇಕು.
ನೋಡಿ 2 ಆಗಿದೆ. ಅದೇ ಥರ ಇನ್ನೆರಡು ಸರಿ ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಮಾಡಿ. ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈ ಥರ 4 ಸರಿ ಆದಮೇಲೆ 3 ಚೈನ್ ಹಾಕಿ ಮತ್ತು ಅದೇ ಥರ ಒಂದು ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಒಂದು ಲಾಕ್. ಸೆಕೆಂಡ್ ಪೆಟಲ್ ಆಯಿತು. ಸೊ ಈ ಥರ ನಿಮಗೆ 5 ಬೇಕಾ 6 ಬೇಕಾ ಡಿಸೈಡ್ ಮಾಡಿ ಮಾಡ್ಕೊಳ್ಳಿ. ನನಗೆ ರಿಕ್ವೆಸ್ಟೆಡ್ ಕೇಳಿರೋದು 5 ಪೆಟಲ್ಸ್ ಇದೆ ಅದು ಫ್ಲವರಲ್ಲಿ. ಸೊ 5 ತೋರಿಸ್ತೀನಿ. 6 ಏನು ಪ್ರಾಬ್ಲಮ್ ಇಲ್ಲ, ಇನ್ನೊಂದು ಪೆಟಲ್ ಹಾಕ್ಕೊಂಡ್ರೆ 6 ಆಗುತ್ತೆ. ನೋಡಿ ಈ ಥರ 5 ಪೆಟಲ್ಸ್ ಹಾಕಿ 3 ಚೈನ್ ಮಾಡಿ ಇಲ್ಲಿ ಎಂಡ್ ಮಾಡೋಣ. ನಿಮಗೆ ಇಲ್ಲಿ ಇವಾಗ 6th ಪೆಟಲ್ ಬೇಕು ಅಂದರೆ ನೋಡಿ ಹಿಂಗೆ ಸರಿಸಿದ್ರೆ ಸ್ವಲ್ಪ ಈ ಥರ ಸರಿಸಿದ್ರೆ ಸ್ವಲ್ಪ ಜಾಗ ಸಿಗುತ್ತೆ, ಇನ್ನೂ ಒಂದು ಪೆಟಲ್ ಮಾಡ್ಕೋಬೋದು. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಎಂಡ್ ಮಾಡಿ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಇದನ್ನು ಗಮ್ಮಲ್ಲಿ ಅಂಟಿಸ್ಕೊಂಬಿಟ್ರೆ ಈ ದಾರ ನಿಮಗೆ ಆವಾಗ ಡಿಸ್ಟರ್ಬ್ ಮಾಡಲ್ಲ. ನೆಕ್ಸ್ಟು ಅದಕ್ಕೆ ಔಟ್ಲೈನ್ ಕೊಡೋಕ್ಕೆ ನೋಡಿ, ಫಸ್ಟ್ ಕಲರ್ ನಾವು ಈ ಥರ ದಾರ ಬಿಟ್ಕೊಂಡಿದ್ರೆ ಈ ದಾರಕ್ಕೆ ಈ ದಾರ ಸೇರಿಸಿ ನಾಟ್ ಹಾಕ್ಬಿಟ್ಟು ನೆಕ್ಸ್ಟ್ ಕಲರ್ ನೀವು ಮಾಡ್ಬೋದು. ಬಟ್ ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸ್ಲಿಪ್ ನಾಟೇ ಹಾಕ್ತೀನಿ ನಾನೆಲ್ಲದಕ್ಕೂ. ಎಲ್ಲನೂ ಸ್ಟಾರ್ಟ್ ಮಾಡ್ಬೋದು. ನೋಡಿ ಮಧ್ಯದ ರಿಂಗಿಂದ ಫಸ್ಟು ಇಲ್ಲಿಂದ ಹೋಗಿ ಈ ಥರ ದಾರ ತರಬೇಕು. ದಾರ ತಂದು ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ 3 ಚೈನ್ ಹಾಕ್ಕೊಳ್ಳಿ. ಫುಲ್ ಈಸಿ ಇದೆ ಇದು. ಈಗ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ ನಾವು, 3 ಚೈನ್. ಆ 3 ಚೈನಲ್ಲಿ ಲಾಸ್ಟ್ ಈ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕಿ, ಇದೆಲ್ಲ ಫುಲ್ಲು ಬಾರ್ಡರು 3 ಚೈನೇ. ಮತ್ತು ಇಲ್ಲಿರುತ್ತಲ್ಲ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ನಾವು, ಈ 3 ಚೈನಿಗೆ ಹೋಗ್ಬಿಟ್ಟು ಒಂದು ಲಾಕ್ ಮಾಡಿ. ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕಾಗತ್ತೆ, ಫ್ಲವರ್ ಪೆಟಲ್ ಇರೋದೇ ಚಿಕ್ಕದು. ಮತ್ತು 3 ಚೈನ್ ಹಾಕಿ ನೋಡಿ, ಇದಕ್ಕೂ ಮಧ್ಯ ಒಂದು ಸ್ವಲ್ಪ ಹೀಗೆ ಅಗಲ ಮಾಡಿಬಿಟ್ಟು ಸೆಂಟರಿಂದ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು ಔಟ್ಲೈನ್. ಸೊ ಎಲ್ಲ ಅದೇ ಥರ ಮಾಡೋಣ. ಈಗ ತಿರ್ಗಾನು 3 ಚೈನ್ ಹಾಕಿ ಈ 3 ಚೈನ್ ಹಾಕಿದ್ವಲ್ಲ ಕಾರ್ನರ್ಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಕಾರ್ನರ್ಗೆ ಲಾಕ್ ಮಾಡಿ, ಮತ್ತು 3 ಚೈನ್ ಸೆಂಟರ್ಗೆ ಲಾಕ್ ಮಾಡಿ. ಫುಲ್ ಇದೇ ಥರ ಬರುತ್ತೆ. ಈಗ ನೋಡಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ 3 ಚೈನ್ ಹಾಕಿ ತಿರ್ಗಾನು ಈ ಥರ ಮಾಡೋದೇನು ಅವಶ್ಯಕತೆ ಇಲ್ಲ. 3 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಲಾಸ್ಟ್ ಈ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡ್ರೂ ಒಳ್ಳೆಯದೇ. ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡಿ. ಲಾಸ್ಟಲ್ಲಿ ಇಲ್ಲಿ ಫಸ್ಟಲ್ಲೇ ನಾವು ಮಾಡಿರ್ತೀವಲ್ವ, ಸೊ ಅದೇನು ಬೇಡ. ಇದನ್ನು ಗಮ್ಮಲ್ಲೇ ಅಂಟಿಸಿದ್ರೆ ನಿಮಗೆ ಫ್ಲವರು ಚೆನ್ನಾಗಿ ಕಾಣುತ್ತೆ.
ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಈ ಥರ ಕಾಣುತ್ತೆ. ನೋಡಿ ಈ ಥರ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸ್ಯಾರಿಗೆ. ನೋಡಿ ಈ ಥರ ಬರುತ್ತೆ. ನಿಮ್ಗೆ ಇದಕ್ಕೆ ಕ್ರಿಸ್ಟಲ್ ಬೀಡ್ ಇಲ್ಲ ನನಗೆ ನಿಮಗೆ ತೋರ್ಸೋಕ್ಕೆ. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಬೀಡನ್ನ ನೀವು ಹೊಲ್ಕೋಬೋದು. ಸ್ಟಿಚ್ ಮಾಡ್ಕೊಂಬಿಡ್ರಿ, ಸೂಜಿ ದಾರದಲ್ಲಿ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿಗೊಂದು ಬೀಡ್ ಕೊಡ್ರಿ ಬೇಕಿದ್ರೆ. ಅವರು ಡಿಸೈನ್ ನಂಗೆ ತೋರಿಸಿರೋದ್ರಲ್ಲಿ ಈ ಥರ ಕೊಟ್ಟಿದ್ದಾರೆ. ನೋಡಿ ಈ ಥರ ಸ್ಟಿಚ್ ಮಾಡಬೇಕಾಗತ್ತೆ. ನೀವು ಡಿಸ್ಟೆನ್ಸು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಇವತ್ತು ನೀವು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನೀವು ಟ್ರೈ ಮಾಡಿ. ಇದು ಪಾಪ ಭಾಳ ಜನ ಕೇಳಿರೋದ್ರಿಂದ ತೋರಿಸಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ಚೆನ್ನಾಗಿ ಬರುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ, ತುಂಬ ಈಸಿ ಇದೆ, ಬೇಗ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.